ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ರೇವಣ್ಣ ಪರ ಸಿ.ವಿ. ನಾಗೇಶ್ ವಾದ ಮಾಡ್ತಾ ಇದ್ದಾರೆ, ಜಾಮೀನು ಕೋರಿದ್ದಾರೆ. ಹೊಸ ಎಸ್ಪಿಪಿ ನೇಮಕಕ್ಕೂ ಕೂಡ ರೇವಣ್ಣ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂತ್ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಎಲ್ಲಿ ಸಿಕ್ಕಿದ್ರು ಅನ್ನುವಂತಹ ಮಾಹಿತಿ ಇಲ್ಲ. ಸಂತ್ರಸ್ತೆ ಸಿಕ್ಕಿದ ಮಾಹಿತಿಯನ್ನ ಎಸ್ಐಟಿ ಮರೆಮಾಚಿದೆ. ಸಂತ್ರಸ್ತೆ ಸಿಗದಿದ್ದಾಗ ಕೋರ್ಟ್ ನಿರೀಕ್ಷಣಾ ಜಾಮೀನು ನಿರಾಕರಿಸಿತ್ತು. ಆದರೆ ಈಗ ಸಂತ್ರಸ್ತೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಆಕೆಯ ಬಗ್ಗೆ ಮಾಹಿತಿಯನ್ನ ಎಸ್ಐಟಿ ಮರೆಮಾಚಿದೆ ಅಂತಿದೆ. ರೇವಣ್ಣ ಪರ ವಕೀಲರು ಸಿ.ವಿ. ನಾಗೇಶ್ ವಾದ ಮಾಡ್ತಾ ಇದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ಸಂತ್ರಸ್ತೆ ಈಗ ಸಿಕ್ಕಿರೋದು ಎಲ್ಲಿ ಅನ್ನುವಂತ ಮಾಹಿತಿಯನ್ನ ಎಸ್ಐಟಿ ಮರೆಮಾಚಿದೆ ಅಂತಿದ್ದಾರೆ ವಕೀಲ ಸಿ.ವಿ. ನಾಗೇಶ್. ಸಂತ್ರಸ್ತೆ ಎಲ್ಲಿ ಸಿಕ್ಕಿದ್ರು ಅನ್ನುವಂತ ಮಾಹಿತಿ ಇಲ್ಲ. ಎಸ್ಐಟಿ ಸಂತ್ರಸ್ತೆ ಸಿಕ್ಕಿದ ಮಾಹಿತಿಯನ್ನ ಮರೆಮಾಚಿದೆ. ಸಂತ್ರಸ್ತೆ ಸಿಗದೇ ಇದ್ದಾಗ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ನಿರಾಕರಿಸಿತ್ತು. ಆದರೆ ಈಗ ಸಂತ್ರಸ್ತೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಜಾಮೀನನ್ನ ನೀಡಬೇಕು ಎನ್ನುವಂತಹ ವಾದವನ್ನ ರೇವಣ್ಣ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ರೇವಣ್ಣ ಅವರಿಗೆ ಜಾಮೀನು ಕೊಡಬೇಕು ಅನ್ನುವಂತಹ ಅಂಶಗಳನ್ನಿಟ್ಕೊಂಡು ವಕೀಲರು ವಾದ. ಕಸ್ಟಡಿಯಲ್ಲಿದ್ದಾಗಲೂ ಕೂಡ ಜಾಮೀನು ಕೊಡಬಹುದು. ಜೊತೆಗೆ ಈ ಹಿಂದೆ ಸುಪ್ರೀಂ ಆದೇಶ ಕೆಲವು ಪ್ರಕರಣಗಳಲ್ಲಿ ಏನಿದೆ ಅದನ್ನು ಉಲ್ಲೇಖಿಸಿದ್ರು. 364A ಅಂದ್ರೆ ಒತ್ತೆಯಾಳಾಗಿರಿಸಿಕೊಳ್ಳೋದು. ಒತ್ತೆಯಾಳಾಗಿರಿಸಿ ಕೊಲೆ ಬೆದರಿಕೆ ಹಾಕಿದ್ರೆ ಅದು ಕಿಡ್ನಾಪ್ ಅನಿಸ್ಕೊಳ್ಳುತ್ತೆ. ಈ ಕೇಸ್ನಲ್ಲಿ ಈ ಪ್ರಕರಣದಲ್ಲಿ ಹಾಕಿರುವಂತಹ ಕೇಸ್ಗಳೇನಿವೆ ಅದನ್ನು ದಾಖಲಿಸೋ ಅಗತ್ಯ ಇರಲಿಲ್ಲ. 364A ಅಂದ್ರೆ ಅಪಹರಿಸಿ ಒತ್ತೆಯಾಳಾಗಿರಿಸಿಕೊಳ್ಳೋದು. ಒತ್ತೆಯಾಳಾಗಿರಿಸಿ ಕೊಲೆ ಬೆದರಿಕೆ ಹಾಕಿದ್ರೆ ಕಿಡ್ನಾಪ್ ಅನಿಸ್ಕೊಳ್ಳುತ್ತೆ. 364A 365 ಕೇಸ್ ದಾಖಲಿಸುವಂತಹ ಅಗತ್ಯ ಇರಲಿಲ್ಲ ಅಂತ ಎಸ್ಐಟಿ ಹಾಕಿರುವ ಸೆಕ್ಷನ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನಿಸ್ತಾ ಇದ್ದಾರೆ ರೇವಣ್ಣ ಪರ ವಕೀಲರು. ಐಪಿಸಿ ಸೆಕ್ಷನ್ 364A ಅಂದ್ರೆ ಅಪಹರಿಸಿ ಒತ್ತೆಯಾಳಾಗಿರಿಸಿಕೊಳ್ಳೋದು. ಒತ್ತೆಯಾಳಾಗಿರಿಸಿ ಕೊಲೆ ಬೆದರಿಕೆ ಹಾಕಿದ್ರೆ ಅದು 364A ಆಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಅಂತಹ ಕೇಸ್ಗಳನ್ನು ದಾಖಲಿಸುವ ಅಗತ್ಯ ಇರಲಿಲ್ಲ ಅನ್ನೋದು ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ವಾದ. ಸಂತ್ರಸ್ತೆ ಸಿಗದೇ ಇದ್ದಾಗ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ವಜಾ ಮಾಡಿತ್ತು. ಆದರೆ ಈಗ ಸಂತ್ರಸ್ತೆ ಸಿಕ್ಕಿದ್ದಾರೆ ಅಂತಲೇ ಎಸ್ಐಟಿ ಹೇಳಿದೆ. ಆದರೆ ಈ ಸಂತ್ರಸ್ತೆ ಎಲ್ಲಿ ಸಿಕ್ಕಿದ್ರು ಅನ್ನುವಂತಹ ಮಾಹಿತಿಯನ್ನ ನೀಡಿಲ್ಲ. ಸಂತ್ರಸ್ತೆ ಸಿಕ್ಕಿದ ಮಾಹಿತಿಯನ್ನು ಎಸ್ಐಟಿ ಮರೆಮಾಚಿದೆ. ಜೊತೆಗೆ ಹಾಕಿರುವಂತಹ ಸೆಕ್ಷನ್ಗಳೇನಿವೆ, ಕೇಸ್ಗಳೇನಿವೆ ಅದರವನ್ನು ಕೂಡ ಪ್ರಸ್ತಾಪಿಸಿ ಸಿ.ವಿ. ನಾಗೇಶ್ ಪ್ರಶ್ನಿಸ್ತಾ ಇದ್ದಾರೆ. 364A 365 ಹಾಕುವಂತಹ ಅಗತ್ಯತೆ ಇರಲಿಲ್ಲ ಅಂತಿದೆ. A 365 ಅಡಿ ಕೇಸ್ ದಾಖಲಿಸುವ ಅಗತ್ಯವೇ ಇರಲಿಲ್ಲ. 364A ಅಂದ್ರೆ ಅಪಹರಿಸಿ ಒತ್ತೆಯಾಳಾಗಿ ಇರಿಸಿಕೊಳ್ಳೋದು. ಜೊತೆಗೆ ಒತ್ತೆಯಾಳಾಗಿರಿಸಿ ಕೊಲೆ ಬೆದರಿಕೆ ಹಾಕಿದ್ರೆ ಆಗ ಈ ಕೇಸ್ ದಾಖಲಾಗುತ್ತೆ. ಆದ್ರೆ ಇಲ್ಲಿ ಈ ಪ್ರಕರಣದಲ್ಲಿ 364A ಆಗಲಿ 365 ಆಗಲಿ ದಾಖಲಿಸುವ ಅಗತ್ಯತೆ ಇರಲಿಲ್ಲ ಅಂತ ರೇವಣ್ಣ ಪರ ವಕೀಲರ ವಾದ. ರೇವಣ್ಣ ಪರ ಹಿರಿಯ ವಕೀಲರಾದಂತಹ ಸಿ.ವಿ. ನಾಗೇಶ್ ವಾದ ಮಾಡ್ತಾ ಇದ್ದಾರೆ. ಯಾಕೆ ರೇವಣ್ಣ ಅವರಿಗೆ ಜಾಮೀನು ಕೊಡಬೇಕು ಅನ್ನುವಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ. ಎಸ್ಐಟಿಯ ವಿಚಾರಣೆಗೆ ಸಹಕರಿಸಿದ್ದಾರೆ ರೇವಣ್ಣ. ಜೊತೆಗೆ ವಿಮಾನ ಹೈಜಾಕ್ ಪ್ರಕರಣವನ್ನು ಕೂಡ ಉಲ್ಲೇಖಿಸಿದರು. ವಿಮಾನ ಹೈಜಾಕ್ ಮಾಡಿ ಉಗ್ರರ ಬಿಡುಗಡೆಗೆ ಬೇಡಿಕೆ ಇಡಲಾಗಿತ್ತು. ಆಗ ಕೇಂದ್ರದಲ್ಲಿ ಜಸ್ವಂತ್ ಸಿಂಗ್ ಮಂತ್ರಿಯಾಗಿದ್ರು. ಈ ಕಿಡ್ನಾಪ್ ಪ್ರಕರಣಕ್ಕೆ ಯಾಕೆ ಜಾಮೀನು ಕೊಡಬೇಕು ಅನ್ನೋದಕ್ಕೆ ಹಿಂದಿನ ಕೇಸ್ಗಳನ್ನ ಉಲ್ಲೇಖಿಸಿ ವಾದ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ವಿಮಾನ ಹೈಜಾಕ್ ಪ್ರಕರಣವನ್ನ ಉಲ್ಲೇಖಿಸಿದ್ದಾರೆ. ಆಗ ವಿಮಾನ ಹೈಜಾಕ್ ಮಾಡಿ ಉಗ್ರರ ಬಿಡುಗಡೆಗೆ ಬೇಡಿಕೆ ಇಡಲಾಗಿತ್ತು. ಆಗ ಕೇಂದ್ರದಲ್ಲಿ ಜಸ್ವಂತ್ ಸಿಂಗ್ ಮಂತ್ರಿಯಾಗಿದ್ರು. ಉಗ್ರನ್ನ ಬಿಡುಗಡೆ ಮಾಡಿ ವಿಮಾನ ಪ್ರಯಾಣಿಕರನ್ನ ಬಿಡಿಸಲಾಗಿತ್ತು.
ಆ ಘಟನೆ ಬಳಿಕ ಸೆಕ್ಷನ್ 364A ಸೇರಿಸಲಾಯಿತು. ಆದರೆ ಈ ಕೇಸ್ನಲ್ಲಿ ಅಂಥದ್ದು ಯಾವುದೇ ಘಟನೆ ನಡೆದೇ ಇದ್ರೂ ಕೂಡ ರೇವಣ್ಣ ಅವರ ಪ್ರಕರಣದಲ್ಲಿ, ಕಿಡ್ನಾಪ್ ಪ್ರಕರಣದಲ್ಲಿ 364A ಹಾಕಿದ್ದಾರೆ. ಅದನ್ನು ಹಾಕುವ ಅವಶ್ಯಕತೆ ಇರಲಿಲ್ಲ ಅನ್ನೋದನ್ನ ಹಿಂದಿನ ಕೇಸ್ಗಳನ್ನ ಉಲ್ಲೇಖಿಸಿ ವಾದ ಮಾಡಿದ್ದಾರೆ ಸಿ.ವಿ. ನಾಗೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.